ಅವನು ನಿನಗೆ ಕಾಲ್ ಮಾಡಬಹುದು, ಅವಳು ನಿನ್ನನ್ನ ಆಹ್ವಾನಿಸಬಹುದು, ಅವರು ನಿನ್ನೊಡನೆ ಮಾತನಾಡಬಹುದು. ಫ್ಯೂಚರ್ ಅಂದ್ರೆ ಭವಿಷ್ಯದಲ್ಲಿ ಒಂದು ಕೆಲಸ ನಡೆಯಬಹುದು ಅಥವಾ ನಡೆಯೋ ಸಾಧ್ಯತೆಗಳಿವೆ ಅಂತ ಹೇಳೋ ಸಂದರ್ಭದಲ್ಲಿ ಈ ರೀತಿಯ ಸೆಂಟೆನ್ಸ್ ಗಳನ್ನ ಯೂಸ್ ಮಾಡ್ತೀವಿ. ದಟ್ ಮೀನ್ಸ್ ವಿ ಆರ್ ಟಾಕಿಂಗ್ ಅಬೌಟ್ ದ ಫ್ಯೂಚರ್ ಪಾಸಿಬಿಲಿಟೀಸ್. ದೆನ್ ಹೌ ಟು ಸೇ these sentences in English and what is the sentence structure that we use here. So ಇಂತಹ ಸೆಂಟೆನ್ಸ್ ಗಳನ್ನ ಇಂಗ್ಲಿಷ್ ಅಲ್ಲಿ ಹೇಳೋದು ಹೇಗೆ ಮತ್ತು ಇಲ್ಲಿ ಯಾವ ಸೆಂಟೆನ್ಸ್ ಸ್ಟ್ರಕ್ಚರ್ ಅನ್ನ ಯೂಸ್ ಮಾಡಬೇಕಾಗುತ್ತೆ. ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾವು ಫ್ಯೂಚರ್ ಪಾಸಿಬಿಲಿಟೀಸ್ ಬಗ್ಗೆ ಹೇಳುವಾಗ ಇಂಗ್ಲಿಷ್ ಅಲ್ಲಿ ಸೆಂಟೆನ್ಸ್ ಮಾಡೋದು ಹೇಗೆ ಅನ್ನೋದನ್ನ ತಿಳಿಯೋಣ, ಜೊತೆಗೆ ಕಲಿಯೋಣ. ಸೊ ಫ್ಯೂಚರ್ ಪಾಸಿಬಿಲಿಟೀಸ್ ಬಗ್ಗೆ ಹೇಳುವಾಗ ಸೆಂಟೆನ್ಸ್ ಮಾಡೋದಕ್ಕೆ ಯಾವ ಸೆಂಟೆನ್ಸ್ ಸ್ಟ್ರಕ್ಚರ್ ಅನ್ನ ಯೂಸ್ ಮಾಡಬೇಕು ಅನ್ನೋದು ನಮಗೆ ಫಸ್ಟ್ ಗೊತ್ತಿರಬೇಕು. ಸೊ ಹಿಯರ್ ಇಸ್ ದ ಸೆಂಟೆನ್ಸ್ ಸ್ಟ್ರಕ್ಚರ್. ಸೊ ಸೆಂಟೆನ್ಸ್ ಸ್ಟ್ರಕ್ಚರ್ ಈ ರೀತಿ ಇರುತ್ತೆ. ಫಸ್ಟ್ ಸಬ್ಜೆಕ್ಟ್, ದೆನ್ ಮೇ, ಆಫ್ಟರ್ ಮೇ ವಿ ಯೂಸ್ ದ ಫಸ್ಟ್ ಫಾರ್ಮ್ ಆಫ್ ದ ವರ್ಬ್ ಅಂಡ್ ಅಟ್ ಲಾಸ್ಟ್ ವಿ ಯೂಸ್ ಅನ್ ಆಬ್ಜೆಕ್ಟ್. ಸೊ ಮೊದಲು ಸಬ್ಜೆಕ್ಟ್ ಇರುತ್ತೆ, ಸಬ್ಜೆಕ್ಟ್ ಆದ್ಮೇಲೆ ನಾವು ಮೇನ ಯೂಸ್ ಮಾಡ್ತೀವಿ, ಅದಾದ್ಮೇಲೆ ವರ್ಬ್ ಅದರ ಫಸ್ಟ್ ಫಾರ್ಮ್ ಅಲ್ಲಿ ಇರುತ್ತೆ, ಕೊನೆಯದಾಗಿ ಒಂದು ಆಬ್ಜೆಕ್ಟ್ ಅನ್ನ ಯೂಸ್ ಮಾಡ್ತೀವಿ. ಸೊ ಈ ರೀತಿಯ ಸೆಂಟೆನ್ಸ್ ಅನ್ನ ಮಾಡ್ಬೇಕಾದ್ರೆ ಪ್ರತಿ ಸಲ ಆಬ್ಜೆಕ್ಟ್ ಇರುತ್ತೆ ಅಂತ ಹೇಳೋಕ್ಕಾಗಲ್ಲ. ಕೆಲವೊಂದು ಸಂದರ್ಭಗಳಲ್ಲಿ ವಿತೌಟ್ ಆಬ್ಜೆಕ್ಟ್ ಆಲ್ಸೋ ವಿ ಕ್ಯಾನ್ ಮೇಕ್ ದ ಸೆಂಟೆನ್ಸಸ್. ಅಂದ್ರೆ ಆಬ್ಜೆಕ್ಟ್ ಇಲ್ಲದೇನೆ ನಾವು ಸೆಂಟೆನ್ಸ್ ಗಳನ್ನ ಮಾಡಬಹುದಾಗಿರುತ್ತೆ. ಸೊ ಇನ್ನೊಂದ್ಸಲ ಸೆಂಟೆನ್ಸ್ ಸ್ಟ್ರಕ್ಚರ್ ಅನ್ನ ನೋಡ್ಕೊಳ್ಳಿ. ಫಸ್ಟ್ ಸಬ್ಜೆಕ್ಟ್, then may, after may we use the first form of the verb and at last an object. So ಈಗ ಇದನ್ನ ಒಂದಷ್ಟು ಸೆಂಟೆನ್ಸ್ ಗಳಲ್ಲಿ ಅಭ್ಯಾಸ ಮಾಡೋಣ. So here are some sentence examples. So ಈ ರೀತಿಯ ಸೆಂಟೆನ್ಸ್ ಅಂದ್ರೆ ಕನ್ನಡದಲ್ಲಿ ಇರುವಂತಹ ಸೆಂಟೆನ್ಸ್ ಗಳನ್ನ ಈಗ ಸೆಂಟೆನ್ಸ್ ಸ್ಟ್ರಕ್ಚರ್ ಅನ್ನ ಯೂಸ್ ಮಾಡಿಕೊಂಡು ಇಂಗ್ಲಿಷ್ಗೆ ಟ್ರಾನ್ಸ್ಲೇಟ್ ಮಾಡೋಣ. ಸೊ ಫಸ್ಟ್ ಒನ್, ಅವನು ನಿನಗೆ ಕಾಲ್ ಮಾಡಬಹುದು ಅಂದ್ರೆ ಫ್ಯೂಚರ್ ಅಲ್ಲಿ ಅವನು ನಿನಗೆ ಕಾಲ್ ಮಾಡುವ ಸಾಧ್ಯತೆಗಳಿವೆ. ಸೊ ಹಿಯರ್ ರಿಮೆಂಬರ್ ದ ಸೆಂಟೆನ್ಸ್ ಸ್ಟ್ರಕ್ಚರ್. ಸೆಂಟೆನ್ಸ್ ಸ್ಟ್ರಕ್ಚರ್ ಅನ್ನ ನೆನಪಿಸಿಕೊಳ್ಳಿ. ಸೊ ಫಸ್ಟ್ ವಿ ಯೂಸ್ ದ ಸಬ್ಜೆಕ್ಟ್ he. First we use the subject he and then may. He may and the first form of the verb call. He may call you and at last we use the object. ಅವನು ನಿನಗೆ ಕಾಲ್ ಮಾಡಬಹುದು, he may call you. ಅವಳು ನಿನ್ನನ್ನ ಆಹ್ವಾನಿಸಬಹುದು, she may invite you. ಸೊ ಸೆಂಟೆನ್ಸ್ ಸ್ಟ್ರಕ್ಚರ್ ಅಲ್ಲಿ ಇರೋ ತರನೇ ಫಸ್ಟ್ ಸಬ್ಜೆಕ್ಟ್ ಅನ್ನ ಯೂಸ್ ಮಾಡಿದೀವಿ she and then we used may and then we used the first form of the verb. ಆಹ್ವಾನ ಅನ್ನೋದಕ್ಕೆ ಇಂಗ್ಲಿಷ್ ಅಲ್ಲಿ ಇನ್ವೈಟ್ ಅಂತ ಹೇಳ್ತೀವಿ. ಸೊ we used the first form of the verb invite and at last we used the object. She may invite you. ಅವಳು ನಿನ್ನನ್ನ ಆಹ್ವಾನಿಸಬಹುದು. and then ಅವರು ನಿನ್ನೊಡನೆ ಮಾತನಾಡಬಹುದು. ಸೊ ಅವರು ಸಬ್ಜೆಕ್ಟ್, they may talk to you. ಅವರು ನಿನ್ನೊಡನೆ ಮಾತನಾಡಬಹುದು, they may talk to you. And then example number 4, ಕುಮಾರ್ ನಿನಗೆ ಹೇಳಬಹುದು. ಸೊ ಹಿಯರ್ ದ ಸಬ್ಜೆಕ್ಟ್ ಇಸ್ ಕುಮಾರ್. ಇಲ್ಲಿ ಸಬ್ಜೆಕ್ಟ್ ಕುಮಾರ್ ಆಗಿದೆ. ಸೊ ಆಫ್ಟರ್ ದ ಸಬ್ಜೆಕ್ಟ್ ವಿ ಯೂಸ್ may. ಕುಮಾರ್ may tell you. So the first form of the verb tell and at last we use the object. Kumar may tell you. And then last example, ನಾವು ಅಲ್ಲಿಗೆ ಹೋಗಬಹುದು. We may go there. ನಾವು ಅಲ್ಲಿಗೆ ಹೋಗಬಹುದು, we may go there. ಈಗ ನಾವು ಏನೆಲ್ಲ ಸೆಂಟೆನ್ಸ್ ಗಳನ್ನ ಪ್ರಾಕ್ಟೀಸ್ ಮಾಡಿದ್ವಿ ಇವೆಲ್ಲ ಕೂಡ ಫ್ಯೂಚರ್ ಪಾಸಿಬಿಲಿಟೀಸ್ ಬಗ್ಗೆ ಹೇಳುತ್ತೆ. ಅಂದ್ರೆ ಒಂದು ಕೆಲಸ ಫ್ಯೂಚರ್ ಅಲ್ಲಿ ನಡೆಯಬಹುದು, ನಡೆಯೋ ಸಾಧ್ಯತೆಗಳಿದೆ ಅಂತ. ಬಟ್ ಇಲ್ಲಿ ನಾವು ಅದು ನಡೆಯುತ್ತೆ ಅಂತ ಅಶ್ಯೂರೆನ್ಸ್ ಅನ್ನ ಕೊಡ್ತಾ ಇಲ್ಲ. ನಾವು ಹೋಗಬಹುದು, ವಿ ಮೇ ಗೋ ದೇರ್, ಹೋಗದೇನು ಇರಬಹುದು. ಸೊ ಇದನ್ನ ಕೂಡ ಮೈಂಡ್ ಅಲ್ಲಿ ಇಟ್ಕೊಳ್ಳಿ. ಸೆಂಟೆನ್ಸ್ ಸ್ಟ್ರಕ್ಚರ್ ಅನ್ನ ಎಕ್ಸ್ಪ್ಲೈನ್ ಮಾಡುವಾಗ ಕೆಲವೊಂದು ಸಲ ನಾವು ಆಬ್ಜೆಕ್ಟ್ ಇಲ್ಲದೆ ಕೂಡ ಈ ರೀತಿಯ ಸೆಂಟೆನ್ಸ್ ಗಳನ್ನ ಮಾಡಬಹುದು ಅಂತ ಹೇಳಿದೆ. ಸೊ ಹಿಯರ್ ಆರ್ ದ ಎಕ್ಸಾಂಪಲ್ಸ್. ಅವನು ಹೋಗಬಹುದು, he may go. ಅವಳು ಹಾಡಬಹುದು, she may sing. ಸೊ ಈ ಎರಡು ಸೆಂಟೆನ್ಸ್ ಗಳಲ್ಲಿ ಆಬ್ಜೆಕ್ಟ್ ಇಲ್ಲ. ಸೊ ಕೆಲವು ಸಲ ನಾವು ವಿತೌಟ್ ಆಬ್ಜೆಕ್ಟ್ ಕೂಡ ಈ ರೀತಿಯ ಸೆಂಟೆನ್ಸ್ ಗಳನ್ನ ಮಾಡಬಹುದಾಗಿರುತ್ತೆ.
ಕೊನೆಯದಾಗಿ ನಿಮಗೊಂದು ಸೆಂಟೆನ್ಸ್. ಅವನು ಪಾರ್ಟಿ ಅಟೆಂಡ್ ಮಾಡಬಹುದು. ಇದನ್ನ ಇಂಗ್ಲಿಷ್ ಅಲ್ಲಿ ಕಾಮೆಂಟ್ ಮಾಡಿ. ವಿಡಿಯೋ ಯೂಸ್ಫುಲ್ ಅನ್ಸಿದ್ರೆ like this video, share this video, and if you are watching my video for the first time, don't forget to subscribe my YouTube channel. Thank you.